ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರದಲ್ಲಿ HSTR, GPSTR, PSTR, ಕರ್ನಾಟಕ TET, CTET ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕ್ಲಾಸಸ್ನ ವೀಡಿಯೋಗಳು ಆಗ್ತಾಯಿದೆ ಸ್ನೇಹಿತರೆ. ಸೊ ಆ ವಿಡಿಯೋಗಳು ಸದ್ಯದಲ್ಲೇ ನಿಮ್ಮ ಎದುರುಗಡೆ ರಿಲೀಸ್ ಆಗುತ್ತೆ. ಸರ್ ಇದನ್ನೇ ಹೇಳ್ತಿದ್ದೀರಲ್ಲ ಯಾವಾಗ ನೋಡಿ ಸ್ನೇಹಿತರೆ, ಕ್ವಾಲಿಟಿ ಆಫ್ ವಿಡಿಯೋಗಳು ನಿಮಗೆ ಸಿಗಬೇಕಪ್ಪ ಅಂದರೆ ಆ ಎಲ್ಲ ವೀಡಿಯೋಗಳನ್ನು ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಆ ಇವ್ಯಾಲ್ಯೂಯೇಷನ್ ಮಾಡಿದ್ಮೇಲೆ ಇನ್ನು ವೀಡಿಯೋಸ್ಗಳನ್ನ ನಿಮಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎರರ್ಗಳ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸದ್ಯದಲ್ಲಿ ನಿಮಗೆ ಕ್ವಾಲಿಟಿ ಆಫ್ ವಿಡಿಯೋಗಳು ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಾಧನಾ ಶಂಕರ್ ಅಕಾಡೆಮಿ ಆ್ಯಪ್ನ ಮೂಲಕ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಸ್ಟ್ರಾಟಜಿ ಇವತ್ತು ಏನು ಓದಲಿಕ್ಕೆ ಜಪಾನ್ ವಿದ್ಯಾರ್ಥಿಗಳು ಮತ್ತು ಇಸ್ರೇಲ್ ವಿದ್ಯಾರ್ಥಿಗಳು ಈ ಯಾವ ರೀತಿಯ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂತ. ಸರ್ ನೀವು ಜಪಾನ್ ಇಸ್ರೇಲನ್ನೇ ಯಾಕೆ ತೊಗೊಂಡ್ವಿ? ನೋಡಿ, ಜಗತ್ತಿನ ಅತ್ಯಂತ ದೊಡ್ಡ ರಾಷ್ಟ್ರಗಳ ಮಧ್ಯೆ ಎರಡು ಚಿಕ್ಕ ರಾಷ್ಟ್ರಗಳು ಇಡೀ ಆ ದೊಡ್ಡ ದೊಡ್ಡ ರಾಷ್ಟ್ರಗಳು ತನ್ನ ಕಡೆ ತಿರುಗಿ ನೋಡೋ ಹಾಗೆ ಮಾಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ರಾಷ್ಟ್ರಗಳು ಯಾವುದಪ್ಪ ಅಂತ ಕೇಳಿದ್ರೆ ಜಪಾನ್ ಮತ್ತು ಇಸ್ರೇಲ್. ಸಣ್ಣ ಸಣ್ಣ ರಾಷ್ಟ್ರಗಳು, ಬಟ್ ಅವರ ಟೆಕ್ನಾಲಜಿ, ಅವರ ಆವಿಷ್ಕಾರ, ಸೊ ಅವರ ಒಂದು ಆರ್ಥಿಕವಾಗಿರ್ತಕ್ಕಂಥ ಬೆಳವಣಿಗೆ, ಅವ್ರದ್ದೊಂದು ಧೈರ್ಯ ಅವೆಲ್ಲ ಇದಾವಲ್ವಾ, ಇಡೀ ಜಗತ್ತಿನ ಎಲ್ಲ ದೇಶಗಳಿಗೆ ಮಾದರಿಯಾಗಿದೆ. ಹಾಗಾದರೆ ಆ ದೇಶಗಳಿಗೆ ಮಾದರಿಯಾಗಿದೆ ಅಂದಮೇಲೆ ಆ ದೇಶದಲ್ಲಿರ್ತಕ್ಕಂಥ ಎಜುಕೇಷನ್ ಸಿಸ್ಟಮ್ ಹೇಗಿರ್ಬೋದು? ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆಯಾ? ಹಾಗಾದರೆ ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇದೆ ಅಂದಮೇಲೆ ಅಲ್ಲಿನ ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಎದುರಿಸ್ತಾರೆ? ಅಲ್ಲಿನ ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ತಯಾರು ಆಗ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ನೋಡಿ, ಸ್ಟಾರ್ಟಿಂಗಲ್ಲಿ ಈ ಜಪಾನ್ ದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗೋದಾದರೆ ಯಾವ ರೀತಿಯಲ್ಲಿ ತಯಾರಾಗ್ತಾರೆ, ಅವರು ಏನೇನು ಸ್ಟ್ರಾಟಜಿಯನ್ನು ಇಟ್ಕೊಂಡು ತಯಾರಾಗ್ತಾರೆ? ನೋಡಿ, ಜಪಾನ್ ವಿದ್ಯಾರ್ಥಿಗಳು ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸೀರಿಯಸ್ ಆಗಿ ಓದ್ತಾ ಇರತಕ್ಕಂಥ ಜಪಾನ್ ವಿದ್ಯಾರ್ಥಿ ಫಸ್ಟ್ ಆ ಕಾಂಪಿಟೇಟಿವ್ ಎಕ್ಸಾಮ್ ಗೆಲ್ಲಲಿಕ್ಕೆ ಅವನ ಡಿಸಿಪ್ಲಿನನ್ನು ಫಸ್ಟ್ ಫಾಲೋ ಮಾಡ್ತಾನೆ ಸ್ನೇಹಿತರೆ. ಏನು ಶಿಸ್ತಿನ ಜೀವನ ಅಂದರೆ ಏನು? ಡಿಸಿಪ್ಲಿನನ್ನು ಫಸ್ಟ್ ಮೇಂಟೈನ್ ಮಾಡ್ತಾನೆ. ಡಿಸಿಪ್ಲಿನ್ ಅಂದರೆ ಏನಿಲ್ಲ, 4:15 ಹೇಳ್ಬೇಕು ಅಂದರೆ 4:15 ಎದ್ದೇ ಹೇಳ್ತಾನೆ. 5 ಗಂಟೆಗೆ ಹೇಳ್ಬೇಕಂದ್ರೆ 5 ಗಂಟೆಗೆ ಎದ್ದೇ ಹೇಳ್ತಾನೆ. ಈ 4 ಗಂಟೆ 5 ಗಂಟೆಗೆ ಹೇಳ್ಬೇಕು ಅಂತ ಅವನೊಂದು ಫಿಕ್ಸ್ಡ್ ಸ್ಟಡಿ ಟೈಮನ್ನು ಹಾಕ್ಕೊಂಡ್ರೆ ಯಾವ ಕಾರಣಕ್ಕೂ ಆ ಟೈಮಲ್ಲಿ ಕಾಂಪ್ರಮೈಸ್ ಆಗಲ್ಲ. ಅದು ಜಪಾನ್ ವಿದ್ಯಾರ್ಥಿಯ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಪಾಸ್ ಮಾಡ್ತಕ್ಕಂಥ ಒಂದು ಸ್ಟ್ರಾಟಜಿ ಸ್ನೇಹಿತರೆ. ಮತ್ತು ಅವನು ಆ ಸ್ಟಡಿ ಟೈಮ್ ಏನು ಫಿಕ್ಸ್ಡ್ ಸ್ಟಡಿ ಟೈಮ್ ಇರುತ್ತಲ್ವ, ಆ ಸ್ಟಡಿ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲನ್ನು ಬಳಸಿದ್ರೂ ಕೂಡ ಅವನು ಯೂಸಿಗೆ ಬಳಸ್ತಾನೆ. ಆ ಮೊಬೈಲಿಂದ ಅವನ ಸ್ಟಡಿಗೆ ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರಲ್ಲ. ಆ ರೀತಿ ಅವನು ಸ್ಟಡಿ ಪ್ಲ್ಯಾನನ್ನು ಮಾಡಿಕೊಂಡು ಒಂದು ಡಿಸಿಪ್ಲಿನ್ ಆಗಿರ್ತಕ್ಕಂತಹ ಓದ್ತಕ್ಕಂಥ ದಿನಚರಿಯನ್ನು ಏನು ಮಾಡ್ತಾನೆ, ಆರಂಭ ಮಾಡ್ತಾನೆ ಸ್ನೇಹಿತರೆ. ನೋಡಿ, ಈ ಡೈಲಾಗ್ ನಮ್ಮ ಇಂಡಿಯನ್ಸಿಗೆ ತುಂಬಾ ಮೂಡಿಲ್ಲ, ಓದೋಕ್ಕೆ ಮೂಡಿಲ್ಲ, ಅಲ್ಲಿ ಹಂಗಲ್ಲ. ಮೂಡ್ ಇಲ್ಲ ಅಂದರೆ ಓದೋದೇ ಇಲ್ಲ ಅನ್ನೋ ಮಾತೇ ಆ ಡೈಲಾಗೇ ಅಲ್ಲಿ ಬರೋದಿಲ್ಲ. ನನಗೆ ಮೂಡಿಲ್ಲ, ನಾನು ಓದಲ್ಲ ಅಂತಕ್ಕಂಥ ಡೈಲಾಗ್ ಈ ಡಿಸಿಪ್ಲಿನನ್ನು ಮೇಂಟೆನೆನ್ಸ್ ಮಾಡ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂತಹ ಜಪಾನ್ ವಿದ್ಯಾರ್ಥಿಯ ಡಿಕ್ಷನರಿಯಲ್ಲೇ ಇಲ್ಲ. ಕ್ಲಿಯರ್? ನೋಡಿ, ಈ ಕಡೆ ಇಸ್ರೇಲ್ ವಿದ್ಯಾರ್ಥಿಗಳು ಹೇಗೆ ತಯಾರಾಗ್ತಾರೆ ಅಂತ ನೋಡಿ. ಇಸ್ರೇಲ್ ವಿದ್ಯಾರ್ಥಿಗಳು ಅವ್ರದ್ದು ಡಿಸಿಪ್ಲಿನ್ ಲೈಫ್ ಯಾವುದು? ಜಪಾನ್. ಇವ್ರದ್ದು ಡಿಸಿಪ್ಲಿನ್ನ ಜೊತೆಗೆ ಕ್ವಶನ್ಸ್ ಬೇಸ್ಡ್ ಲರ್ನಿಂಗ್ ಅಂತ. ಓಕೆ, ಪ್ರಶ್ನೆಗಳನ್ನು ತಗೊಳೋದು, ಕಾರಣಗಳನ್ನು ಹುಡುಕೋದು, ವೈ, ಹೌ, ಈ ಥರ ಅನೇಕ ಪ್ರಶ್ನೆಗಳನ್ನು ಸೃಷ್ಟಿ ಮಾಡಿಕೊಂಡು ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೋತಾ ಹೋಗೋದು. ನೆಕ್ಸ್ಟ್ ಫಾರ್ಮುಲಾ ನೆನೆಸಿಕೊಳ್ಳೋದಕ್ಕಿಂತ ಲಾಜಿಕ್ ಅರ್ಥ ಮಾಡಿಕೊಳ್ಳೋದು. ಒಂದು ಫಾರ್ಮುಲಾ ಇದೆ ಅಂತ ಅಂದ್ಕೊಳ್ಳಿ, ಆ ಫಾರ್ಮುಲಾ ಎಕ್ಸಾಂಪಲ್ E=mc² ಅಂತಕ್ಕಂಥ ಒಂದು ರಿಲೇಟಿವಿಟಿ ಸಿದ್ಧಾಂತದ ಒಂದು ಫಾರ್ಮುಲಾ ಇದೆ. ಹಾಗಾದರೆ ಆ ಫಾರ್ಮುಲಾ ಯಾಕೆ ಬಂತು, ಹೇಗೆ ಬಂತು, ಯಾವ ಉದ್ದೇಶಕ್ಕಾಗಿ ಈ ಫಾರ್ಮುಲಾನ ಐನ್ಸ್ಟೀನ್ ಕಂಡುಹಿಡ್ದ, ಆ ಫಾರ್ಮುಲಾದ ಲಾಜಿಕ್ಗಳನ್ನು ಅರ್ಥ ಮಾಡ್ಕೊಂಡು ಆಮೇಲೆ ಫಾರ್ಮುಲಾಕ್ಕೆ ಬರೋದು. ಈ ಥರ ಲಾಜಿಕ್ಗಳನ್ನು ಅರ್ಥ ಮಾಡಿಕೊಂಡು ಫಾರ್ಮುಲಾಕ್ಕೆ ಬರೋದ್ರ ಮೂಲಕ ಅವ್ರೇನು ಮಾಡ್ತಾರೆ ಅಂದರೆ ಕಾನ್ಸೆಪ್ಟ್ ಕ್ಲಿಯಾರಿಟಿ ಸಿಗುತ್ತೆ ಸ್ನೇಹಿತರೆ. ಕಂಪ್ಲೀಟ್ ರಿಲೇಟಿವಿಟಿ ಸಿದ್ಧಾಂತ ಅಂದರೆ ಏನು, ಇ ಅಂದರೆ ಏನು, MC ಅಂದರೆ ಏನು, M ಅಂದರೆ ಏನು, C ಅಂದರೆ ಏನು. ಸೊ ಈ ಥರ ಅನೇಕ ಆ ಪರಿಕಲ್ಪನೆಗಳನ್ನ ತಗೊಂಡು ಆಮೇಲೆ ಫಾರ್ಮುಲಾಕ್ಕೆ ಬರ್ತಕ್ಕಂತಹ ಒಂದು ಪ್ರಯತ್ನನ ಯಾರು ಮಾಡ್ತಾ ಇರ್ತಾರೆ ಅಂದರೆ ಇಸ್ರೇಲ್ ವಿದ್ಯಾರ್ಥಿಗಳು ಮಾಡ್ತಾರೆ. ಈ ಕಡೆ ಜಪಾನ್ ವಿದ್ಯಾರ್ಥಿಗಳು ಓದಲಿಕ್ಕೆ ಡಿಸಿಪ್ಲಿನಾಗಿ ತನ್ನದೇ ಆಗಿರ್ತಕ್ಕಂಥ ಟೈಮನ್ನು ಫಾಲೋ ಮಾಡಿ ಆ ಟೈಮಲ್ಲಿ ರಾಜಿ ಇಲ್ಲದ ಹಾಗೆ ಒಂದು ಹಾರ್ಡ್ ವರ್ಕನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇಲ್ಲಿ ಅಲ್ಲಿರ್ತಕ್ಕಂತಹ ಕಾನ್ಸೆಪ್ಟ್ನ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊತ ಅನೇಕ ಪ್ರಶ್ನೆಗಳನ್ನು ಸೃಷ್ಟಿ ಮಾಡ್ಕೊತ ಅವುಗಳನ್ನು ಓದ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ಇದು ಜಪಾನ್ ವಿದ್ಯಾರ್ಥಿಗಳ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮೆಥಡ್, ಕೈಜನ್ ಮೆಥಡ್ ಅಂತ.
ಇಲ್ಲಿ ಕೈಜನ್ ಅಂದರೆ ವ್ಯಕ್ತಿ ಅಲ್ಲ, ಕೈಜನ್ ಅಂದರೆ ಅಲ್ಲಿರ್ತಕ್ಕಂತಹ ತತ್ವಜ್ಞಾನಿಗಳು ಈ ಒಂದು ಮೆಥಡನ್ನು, ಇದೊಂದು ಓದೋ ಪದ್ಧತಿಯನ್ನು, ಸೊ ಜಗತ್ತನ್ನು ಆಳ್ತಕ್ಕಂಥ ಪದ್ಧತಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಸ್ನೇಹಿತರೆ. ಕೈಜನ್ ಪದ್ಧತಿ ಅಂದರೆ ಏನಿಲ್ಲ, ಕೈಜನ್ ಮೆಥಡ್ ಅಂದರೆ ದಿನಕ್ಕೆ ಒಂದನ್ನು ಕಲಿಯೋದು, ನಾಳೆ 2 ಕಲಿಯೋದು, ನಾಡ್ದ 3 ಕಲಿಯೋದು. ಸಿಂಪಲ್ ನೋಡಿ, ಪ್ರತಿದಿನ 1% ಸುಧಾರಣೆ ಮಾಡ್ಕೊಳ್ಳೋದು. ನಾನು ಕೆಟ್ಟೋನಿದ್ದೀನಿ ಅಂದರೆ ನಾನು ಇಷ್ಟು ಇವತ್ತು ಸುಧಾರಣೆ ಆಗಬೇಕು. ನಾನು ಸ್ಲೋ ಲರ್ನರ್ ಇದ್ದೀನಿ ಅಂದರೆ ನಾನು ಇಷ್ಟನ್ನು ಓದಬೇಕು. ನಾನು ಸ್ವಲ್ಪ ಆವ್ರೇಜ್ ಲರ್ನರ್ ಇದ್ದೀನಿ ಅಂದರೆ ನಾನು ಇಷ್ಟನ್ನು ಓದಬೇಕು. ಸೊ ಅಷ್ಟನ್ನು ಓದಬೇಕು ಅಂತ ತುಂಬ ಇಷ್ಟೆಲ್ಲ ಓದಬೇಕು ಅನ್ನೋ ಮಾಹಿತಿಗೆ ಬರಲ್ಲ ಸ್ನೇಹಿತರೆ. ಅವರು ಇಷ್ಟಿಷ್ಟನ್ನೇ ಓದಬೇಕು ಅಂತ ನೋಡಿ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್. 10 ಗಂಟೆ ಓದು ಬೇಡ, ನಿರಂತರ ಓದು ಮುಖ್ಯ. ನಾನು 10 ಗಂಟೆ ಓದ್ತೀನಿ, 10 ನಿಮಿಷ ಓದ್ತೀಯಾ, ರೆಸ್ಟ್ ತಗೋ, ಮತ್ತೆ 10 ನಿಮಿಷ ಓದ್ತೀಯಾ, ರೆಸ್ಟ್ ತಗೋ. 1 ಗಂಟೆ ಓದ್ತೀಯಾ, ರೆಸ್ಟ್ ತಗೋ. 1.5 ಗಂಟೆ ಓದ್ತೀಯಾ, ರೆಸ್ಟ್ ತಗೋ. ಇವತ್ತು 1 ಗಂಟೆ ಓದಿದ್ರೆ ನಾಳೆ 1 ಗಂಟೆ 1 ನಿಮಿಷ, ದಿನಕ್ಕೆ 1% ಸುಧಾರಣೆ ಮಾಡ್ಕೋ. ಇವತ್ತು 20 MCQಸ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ ಅಂದರೆ ನಾಳೆ 21 or 22 MCQಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಮತ್ತು ಇವತ್ತು 20 MCQಸನ್ನು ಸಾಲ್ವ್ ಮಾಡಿ ನಾಳೆ ಮಕ್ಕೊಂಬಿಡೋದು. 1 MCQಸನ್ನು ಸಾಲ್ವ್ ಮಾಡದೇ ಇದ್ದರೆ ಇಲ್ಲಿ ನಿರಂತರತೆ ಇರೋದಿಲ್ಲ. ಈ ಥರ ನಿರಂತರತೆ ಇಲ್ಲದೆ ಇರತಕ್ಕಂತಹ ಓದನ್ನು ಅಥವಾ ಈ ವರ್ಕನ್ನು ಜಪಾನ್ ವಿದ್ಯಾರ್ಥಿಗಳು ಮಾಡೋದೇ ಇಲ್ಲ ಸ್ನೇಹಿತರೆ. ಈ ಕಡೆ ಇಸ್ರೇಲ್ನ ವಿದ್ಯಾರ್ಥಿಗಳು ಟೈಮ್ ಪ್ರೆಸರ್ ಪ್ರಾಕ್ಟೀಸ್. ಕ್ಲಿಯರ್ ಅಂದರೆ ನಾವೇನು ಓದ್ತಾ ಹೋಗ್ತೀವಿ, ಟೈಮ್ ಆಗಲ್ಲ ಅಂತ ಅನ್ಕೋತೀವಲ್ವಾ, ಆ ಟೈಮಲ್ಲಿ ಎಲ್ಲ ಮುಗಿಸ್ಬೇಕು ಅಂತಕ್ಕಂಥ ಪ್ರೆಸರನ್ನು ಹಾಕ್ಕೊಂಡು ಓದೋದು, ಟೈಮರ್ ಹಾಕಿ ಓದೋದು. ರಿಯಲ್ ಎಕ್ಸಾಮ್ ಸಿಮ್ಯುಲೇಷನ್. ಪ್ರತಿ ವಾರನೂ ಕೂಡ ಅವನು ವೀಕ್ಲಿ ಟೆಸ್ಟ್ ಏನೇ ಬರೀಲಿ, ಅವನು ಪ್ರತಿ ಎಕ್ಸಾಮನ್ನು ಕೂಡ ಫೈನಲ್ ಎಕ್ಸಾಮ್ ಥರನೇ ಬರೆಯೋದು. ಅಷ್ಟೇ ಸ್ಪೀಡಾಗಿ, ಅಷ್ಟೇ ಆ್ಯಕ್ಯುರೆನ್ಸಿಯಾಗಿ. ಇದು ಪ್ರಾಕ್ಟೀಸ್ ಎಕ್ಸಾಮ್ ಅಲ್ಲ ಅಂತ ಹೇಳಿ ಆ ಕಡೆ ತಿರ್ಗೋದು, ಈ ಕಡೆ ತಿರ್ಗೋದು, ಕೆಲವೊಂದು ಅಂದಾಜು ಮೇಲೆ ಹಾಕಿಬಿಡೋದು. ಕೆಲವೊಂದು ವರ್ಕ್ ಮಾಡಿದೆ, ನೋಡೋಣ ಮುಂದೊಂದು ಸತಿ ಆ ಎಕ್ಸಾಮ್ ಬಂದಾಗ ನಾನು ಈ ಥರ ಹಾಕಿದ್ರೆ ಚೆಂಬು ಸಿಗತ್ತಾ ಅಂತಕ್ಕಂಥ ಟ್ರೈ ಮಾಡೋದು. ಬಟ್ ಅವರು ಹಾಗಲ್ಲ. ಫೈನಲ್ ಎಕ್ಸಾಮನ್ನು ಹೇಗೆ ಬರೀತಾರೋ ಹಾಗೆ ಪ್ರತಿಯೊಂದು ಟೆಸ್ಟ್ ಪೇಪರ್ಗಳನ್ನು ಸ್ಪೀಡಾಗಿ, ಆ್ಯಕ್ಯುರೇಸಿಯಾಗಿ, ಒಂಥರ ರಿಯಲ್ ಎಕ್ಸಾಮ್ ಸಿಮ್ಯುಲೇಷನ್ ಥರ ಬರೀತಕ್ಕಂಥ ಒಂದು ಅಟಿಟ್ಯೂಡನ್ನು ಯಾರು ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತಾರೆ ಅಂದರೆ ಸಿಂಪಲ್ ನಮ್ಮ ಇಸ್ರೇಲ್ ವಿದ್ಯಾರ್ಥಿಗಳು ಡೆವಲಪ್ಮೆಂಟ್ ಮಾಡ್ಕೋತಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾ ಹೋಗ್ತಾರೆ ಸ್ನೇಹಿತರೆ. ನೋಡಿ, ಜಪಾನ್ ವಿದ್ಯಾರ್ಥಿಗಳು ಕೈಜನ್ ಮೆಥಡನ್ನು ಫಾಲೋ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ಇಸ್ರೇಲ್ ವಿದ್ಯಾರ್ಥಿಗಳು ಆ ಗಿವನ್ ಟೈಮ್, ಆ ಕೊಟ್ಟಿರೋ ಟೈಮಲ್ಲಿ ನಾನು ಗೆಲ್ಲೇಬೇಕು ಅಂತಕ್ಕಂಥ ಪ್ರೆಸರನ್ನು ಹಾಕಿ ಹಾರ್ಡ್ ವರ್ಕನ್ನು ಮಾಡ್ತಾ ಬರ್ತಾರೆ. ಪ್ರತಿಯೊಂದು ಟೆಸ್ಟನ್ನು ಕೂಡ ಫೈನಲ್ ಟೆಸ್ಟ್ ಅಂತಕ್ಕಂತಹ ಒಂದು ಅಟಿಟ್ಯೂಡ್ಸಲ್ಲೇ ಅದನ್ನು ಅವರು ಫೇಸ್ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಈ ಕಡೆ ಜಪಾನ್ ವಿದ್ಯಾರ್ಥಿಗಳು ಮಿಸ್ಟೇಕ್ ನೋಟ್ಬುಕ್ಕನ್ನು ತೊಗೊಳ್ತಾರೆ. ಏನು ಮಿಸ್ಟೇಕ್ ನೋಟ್ಬುಕ್? ನೋಡಿ, ಒಂದು ಕಾನ್ಸೆಪ್ಟನ್ನು ಓದ್ತೀವಿ, ಒಂದು ಪರಿಕಲ್ಪನೆಯನ್ನು ಓದ್ತೀವಿ. ಎಕ್ಸಾಂಪಲ್, ಈಗ ಫೋಟೋಸಿಂಥಸಿಸ್ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಓದ್ತೀವಿ. ಆ ಪರಿಕಲ್ಪನೆಯನ್ನು ಓದಬೇಕಾದ್ರೆ ಅದರ ಫಾರ್ಮುಲಾ ಏನಿದೆ, ಆ ಫಾರ್ಮುಲಾ ಪದೇ ಪದೇ ತಪ್ಪಾಗ್ತಾ ಇರುತ್ತೆ. ಎಲ್ಲಿ ತಪ್ಪಾಗ್ತಾ ಇದೆ, ಯಾವ ತಪ್ಪಾಗ್ತಾ ಇರೋದೆ ಆ ಪಾಯಿಂಟನ್ನು ಬರೀಲಿಕ್ಕೆ ಒಂದು ನೋಟ್ಬುಕ್ಕನ್ನು ತೊಗೊಳ್ತಾರೆ. ಹಾಗಾದರೆ ಆ ನೋಟ್ಬುಕ್ಕಲ್ಲಿ ಈ ಥರ ಅನೇಕ ಪರಿಕಲ್ಪನೆಗಳನ್ನು ಬರಿಬೇಕಾದ್ರೆ ಯಾವುದೋ ಒಂದು ಇಸ್ವಿ ಮರ್ತು ಹೋಗ್ಬಿಡತ್ತೆ, ಯಾವುದೋ ಒಂದು ಫಾರ್ಮುಲಾ ಮರ್ತು ಹೋಗ್ಬಿಡತ್ತೆ, ಯಾವುದೋ ಮೆಂಟಲ್ ಎಬಿಲಿಟಿ, ಮಲ್ಟಿಪ್ಲಿಕೇಶನ್, ಕ್ರಾಸ್ ಮಲ್ಟಿಪ್ಲಿಕೇಶನ್, ಅದು ಪದೇ ಡೌಟ್ ಆಗ್ತಾ ಇರುತ್ತೆ. LCM ಡೌಟ್ ಆಗ್ತಾ ಇರುತ್ತೆ. ಏನೇನು ಡೌಟ್ ಆಗ್ತಾ ಇದೆ ಆ ಡೌಟ್ಗಳನ್ನೇ ಒಂದು ಕಡೆ, ಆ ಮಿಸ್ಟೇಕ್ಸ್ಗಳನ್ನೇ ಒಂದು ಕಡೆ ಬರ್ಕೊಳ್ತಕ್ಕಂಥ ನೋಟ್ಬುಕ್ಕನ್ನು ಯಾರೋ ಜಪಾನ್ ವಿದ್ಯಾರ್ಥಿಗಳು ತಗೊಳ್ತಾರೆ ಸ್ನೇಹಿತರೆ. ಆ ನೋಟ್ಬುಕ್ಗಳಲ್ಲಿ ಮಿಸ್ಟೇಕ್ಗಳನ್ನು ಬರ್ಕೊಂಡು ಈ ಮಿಸ್ಟೇಕ್ಗಳಲ್ಲಿ ಎಷ್ಟು ಸುಧಾರಣೆ ಆಗಿದ್ದೀನಿ ಪದೇ ಚೆಕ್ ಮಾಡ್ತಾ ಬರ್ತಾರೆ. ಈ ಥರ ಮಿಸ್ಟೇಕ್ಗಳನ್ನು ಒಂದು ಕಡೆ ಬರ್ಕೊಂಡು, ಗೊತ್ತಿರೋದನ್ನು ಬರ್ಕೊಳ್ಳಲ್ಲ ಇವರು. ನೀನು ಪದೇ ಎಲ್ಲಿ ಎಡುತ್ತಾ ಇದೆಯಾ, ಯಾವ ಕಾನ್ಸೆಪ್ಟ್ ನಿನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಯಾವ ಕಾನ್ಸೆಪ್ಟನ್ನು ಪದೇ ತಪ್ಪು ಅಂತಿದೆಯಾ, ಅವುಗಳನ್ನ ಒಂದು ಕಡೆ ಬರ್ಕೊಳ್ಳೋದು. ಅವುಗಳನ್ನು ಒಂದು ಕಡೆ ಬರ್ಕೊಂಡು ಅವುಗಳಿಗೆ ನಾವು ಕಾರಣಗಳನ್ನು ಹುಡುಕ್ತಾ ಅವುಗಳೆಲ್ಲವೂ ಕೂಡ ಬರೋ ಹಾಗೆ ಮಾಡ್ಕೊಳ್ತಕ್ಕಂಥ ಒಂದು ಬ್ಯೂಟಿಫುಲ್ ಅಟಿಟ್ಯೂಡ್, ಗೋಲ್ಡನ್ ರೂಲ್ ಯಾರ್ದು ಅಂದರೆ ಜಪಾನ್ ವಿದ್ಯಾರ್ಥಿಗಳದ್ದು ಸ್ನೇಹಿತರೆ. ನೋಡಿ, ಈ ಕಡೆ ಇಸ್ರೇಲ್ ವಿದ್ಯಾರ್ಥಿಗಳು ಅದರ ಜೊತೆಗೆ ಸ್ಟ್ರಾಂಗ್ ಪ್ರೆಸರನ್ನು ಹಾಕಿ ಗಿವನ್ ಟೈಮಲ್ಲಿ ಆ ಸ್ಟಡಿಯನ್ನು ಮಾಡ್ತಾ ಹೋಗ್ತಾರಲ್ಲ, ಅದರ ಜೊತೆಗೆ ದೇಹದ ಆರೋಗ್ಯನೂ ಕೂಡ ಕಾಪಾಡ್ಕೊಳ್ಬೇಕಲ್ವಾ. ಅದಕ್ಕೆ ಫಿಸಿಕಲ್ ಫಿಟ್ನೆಸ್ ಆ್ಯಂಡ್ ಮೆಂಟಲ್ ಸ್ಟ್ರೆಂತ್. ಅವ್ರಿಗೆ ಗೊತ್ತಿದೆ, ಫಿಸಿಕಲ್ ಫಿಟ್ನೆಸ್ ಇತ್ತು ಅಂದರೆ ಆಟೋಮೆಟಿಕ್ಕಾಗಿ ಮೆಂಟಲ್ ಸ್ಟ್ರೆಂತ್ ಗೇನ್ ಆಗುತ್ತೆ ಅಂತ ಎಕ್ಸಸೈಸ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ, ಕಂಪ್ಲೀಟ್ ಆರ್ಮಿ ಕಲ್ಚರಲ್ಲೇ ಬದುಕ್ತಾರೆ. ಮತ್ತು ಫೋಕಸ್ ಮತ್ತು ಡಿಸಿಪ್ಲಿನ್ ಅಂದರೆ ಈ ಕೆಲಸ ಮಾಡಬೇಕು ಅಂದರೆ ಮಾಡೇ ಮಾಡ್ತಾರೆ. ಆ ಟೈಮಲ್ಲಿ ಹೇಳ್ಬೇಕು ಅಂದರೆ ಆ ಟೈಮಲ್ಲಿ ಹೇಳ್ತಕ್ಕಂಥ ಒಂದು ಬ್ಯೂಟಿಫುಲ್ ಡಿಸಿಪ್ಲಿನ್ ಅಟಿಟ್ಯೂಡ್ಸನ್ನು ಯಾರು ಡೆವಲಪ್ಮೆಂಟ್ ಮಾಡ್ಕೋತಾ ಬರ್ತಾರೆ ಅಂದರೆ ಸಿಂಪಲ್ ಇಸ್ರೇಲ್ನ ವಿದ್ಯಾರ್ಥಿಗಳು ಸ್ನೇಹಿತರೆ. ಅದಕ್ಕೆ ಅವ್ರು ಹೇಳ್ತಾರೆ ಸ್ಟ್ರಾಂಗ್ ಬಾಡಿ
ಅಂದರೆ ಆ್ಯಂಡ್ ಶಾರ್ಪ್ ಮೈಂಡ್, ಬಾಡಿಯನ್ನು ಆಟೋಮೆಟಿಕ್ಕಾಗಿ ಸ್ಟ್ರಾಂಗ್ ಮಾಡಿಕೊಂಡ್ರೆ ಶಾರ್ಪ್ ಮೈಂಡ್ ಆಗುತ್ತೆ. ಆ ಶಾರ್ಪ್ ಮೈಂಡ್ ಇತ್ತು ಅಂದರೆ ಎಲ್ಲ ಎಕ್ಸಾಮ್ಗಳನ್ನು ಪಾಸ್ ಮಾಡ್ಬೋದು ಅಂತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಇಸ್ರೇಲ್ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾರೆ. ನೋಡಿ, ಈ ಕಡೆ ಜಪಾನ್ ವಿದ್ಯಾರ್ಥಿಗಳು ಗ್ರೂಪ್ ಸ್ಟಡಿ ಆ್ಯಂಡ್ ಸೆಲ್ಫ್ ಸ್ಟಡಿ ಬ್ಯಾಲೆನ್ಸ್, ಈ ಗ್ರೂಪ್ ಸ್ಟಡಿಗೂ ಮತ್ತು ಸೆಲ್ಫ್ ಸ್ಟಡಿಗೂ ಏನು ಮಾಡ್ತಾರೆ, ಬ್ಯಾಲೆನ್ಸ್ ಮಾಡ್ತಾರೆ. ಅಂದರೆ ಒಂದು 70% ಸೆಲ್ಫ್ ಸ್ಟಡಿ ಮಾಡೋದು, ಆ ಸೆಲ್ಫ್ ಸ್ಟಡಿ ಎಲ್ಲ ಮಾಡ್ಕೊಂಡು ಆಮೇಲೆ ಗ್ರೂಪಿಗೆ ಜಾಯ್ನ್ ಆಗಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು. ಒಂದು 30% ಗ್ರೂಪ್ ಸ್ಟಡಿ, ಒಂದು 70% ಸೆಲ್ಫ್ ಸ್ಟಡಿ. ಆ ಗ್ರೂಪಲ್ಲಿ ಸ್ವಲ್ಪ ವೀಕ್ ಆದ ಅಂದರೆ 80% ಸೆಲ್ಫ್ ಸ್ಟಡಿ, 20% ಗ್ರೂಪ್ ಸ್ಟಡಿ. ಮತ್ತು ಗ್ರೂಪ್ ಸ್ಟಡಿಯಲ್ಲಿ ವೀಕ್ ಆದ ಅಂದರೆ 90% ಸೆಲ್ಫ್ ಸ್ಟಡಿ, 10% ಗ್ರೂಪ್ ಸ್ಟಡಿ. ಅಲ್ಲಿ ಸ್ಟ್ರಾಂಗ್ ಆದ ಅಂದರೆ 20-80, ಅಲ್ಲಿ ಸ್ಟ್ರಾಂಗ್ ಆದಂದರೆ 30, ಬ್ಯೂಟಿಫುಲ್ ಆಗಿರ್ತಕ್ಕಂಥ 70. ಈ ಥರ ಗ್ರೂಪ್ ಸ್ಟಡಿಗೂ ಮತ್ತು ಸೆಲ್ಫ್ ಸ್ಟಡಿ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಬ್ಯೂಟಿಫುಲ್ ಕಲೆಯನ್ನು ಈ ಜಪಾನ್ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕಲ್ತ್ಕೋತಾ ಬರ್ತಾರೆ ಸ್ನೇಹಿತರೆ. ಕಾರಣ ಈ ಡೌಟ್ ಕ್ಲಿಯರ್, ಈ ಗ್ರೂಪ್ ಸ್ಟಡಿಯಲ್ಲಿ ಡೌಟ್ ಕ್ಲಿಯರ್ ಮಾಡಬೇಕು, ಅಥವಾ ಆ ಗ್ರೂಪಲ್ಲಿ ಆ ಗ್ರೂಪ್ ಹಿಡಿತಕ್ಕೆ ಬರಬೇಕು, ಆ ಗ್ರೂಪ್ನ ಮಾಸ್ಟ್ರಿ ನಮಗೆ ಸಿಗಬೇಕು, ಅಲ್ಲಿ ನಾವು ಹೀರೋ ಆಗಬೇಕು ಅಂದರೆ ಸೆಲ್ಫ್ ಸ್ಟಡಿ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥ ಥಾಟ್ಸ್ ಯಾರಲ್ಲಿ ಇರುತ್ತೆ ಅಂದರೆ ಜಪಾನ್ ವಿದ್ಯಾರ್ಥಿಗಳಲ್ಲಿ ಇರುತ್ತೆ ಸ್ನೇಹಿತರೆ. ಇಸ್ರೇಲ್ ವಿದ್ಯಾರ್ಥಿಗಳು ಸ್ನೇಹಿತರೆ ನೋ ಫಿಯರ್ ಆಫ್ ಫೇಲ್ಯೂರ್. ನೋಡಿ, ಅವ್ರು ಎಷ್ಟೇ ಸಾರಿ ಸೋತ್ರೂ ಕೂಡ ಫಿಯರ್ ಅನ್ನೋದೇ ಇರೋದಿಲ್ಲ. ನೋಡಿ, ಮಾರ್ಕ್ ಟೆಸ್ಟ್ನಲ್ಲಿ ಕಡಿಮೆ ಅಂಕ ಬಂದ್ರೂ ಪ್ಯಾನಿಕ್ ಆಗೋದಿಲ್ಲ, ಫಿಯರ್ ಇಲ್ಲ. ಮತ್ತೇನು ಮಾಡ್ತಾರೆ, ಆ ಎಕ್ಸಾಮಲ್ಲಿ ಯಾಕೆ ಕಡಿಮೆ ಅಂಕ ಬಂತು, ಆ ಟೆಸ್ಟಲ್ಲಿ ಯಾಕೆ ಕಡಿಮೆ ಅಂಕ ಬಂತು, ಆ ಎಕ್ಸಾಮನ್ನು ನಾನು ಯಾಕೆ ಫೇಲ್ ಆದೆ, ಆ ಎರರ್ಗಳನ್ನು ಹುಡ್ಕೊಂಡು ಆ ಎರರ್ಗಳನ್ನು ಅನಾಲಿಸಿಸ್ ಮಾಡಿ ಅವುಗಳಿಗೆ ಕಾರಣವನ್ನು ಹುಡುಕ್ತಾರೆ ಸ್ನೇಹಿತರೆ. ಆ ಕಾರಣಗಳನ್ನು ಹುಡುಕೋದ್ರ ಮೂಲಕ ಅವುಗಳ ಅರ್ಥವನ್ನು ಮಾಡಿಕೊಂಡು ಆ ಕಾನ್ಸೆಪ್ಟನ್ನು ತಿಳ್ಕೊಂಡು ತನ್ನನ್ನೇ ತಾನು ಅಂದರೆ ತನ್ನ ಫೇಲ್ಯೂರಿಗೆ ಕಾರಣಗಳನ್ನು ಹುಡ್ಕೊಂಡು ತನಗೆ ತಾನು ಫೀಡ್ಬ್ಯಾಕನ್ನು ಮಾಡ್ಕೋತಾರೆ. ಮುಂದಿನ ಸತಿ ಬರಲಿ ಆ ಎಕ್ಸಾಮಿಗೆ ಈ ಪ್ರಶ್ನೆಗಳು, ಈ ಪರಿಕಲ್ಪನೆಗಳ ಮೇಲೆ ಮುಂದ್ಸತಿ ಎಕ್ಸಾಮಿಗೆ ಬರಲಿ, ಆರ್ಮಿ ಥರ ಅದನ್ನು ಬ್ಯೂಟಿಫುಲ್ ಉಡಿಶ್ ಮಾಡಿಬಿಡ್ತೀನಿ ಅಂತಕ್ಕಂಥ ಒಂದು ಮಾಹಿತಿ ಅಥವಾ ಅಟಿಟ್ಯೂಡ್ಸನ್ನು ಯಾರು ಡೆವಲಪ್ಮೆಂಟ್ ಮಾಡ್ಕೋತಾರೆ ಅಂದರೆ ಸಿಂಪಲ್ ನಮ್ಮ ಇಸ್ರೇಲ್ ವಿದ್ಯಾರ್ಥಿಗಳು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ನಾವು ಒಂದು ಭಾರತೀಯ ವಿದ್ಯಾರ್ಥಿಗಳಿದೆಯಲ್ವಾ, ಈ ಜಪಾನ್ನಿಂದ ಮತ್ತು ಇಸ್ರೇಲ್ನಿಂದ ಏನು ಕಲಿಬೇಕು? ಸಿಂಪಲ್, ಜಪಾನಿಂದ ನಾವು ಏನು ಕಲಿತೀವಿ ಅಂದರೆ ಡಿಸಿಪ್ಲಿನ್ ಅಂದರೆ ಶಿಸ್ತನ್ನು ಕಲಿಬೇಕು. ಈ ಶಿಸ್ತನ್ನು ಕಲಿಯೋದ್ರಿಂದ ನಮಗೆ ಏನು ಲಾಭ ಅಂದರೆ ಗಿವನ್ ಟೈಮ್ 5 ಗಂಟೆಗೆ ಹೇಳ್ಬೇಕಾದ್ರೆ 5 ಗಂಟೆಗೆ ಹೇಳ್ಬೇಕು, 4:15 ಹೇಳ್ಬೇಕಪ್ಪ ಅಂದರೆ 4:15ಗೆ ಹೇಳ್ಬೇಕು, ಇದನ್ನು ಓದಬೇಕಪ್ಪ ಅಂದರೆ ಇದನ್ನು ಓದಲೇಬೇಕು. ಇವತ್ತು ಈ ಕೆಲಸ ಮಾಡ್ತೀನಿ, ಅಲ್ಲಿ ಯಾವುದೋ ಫಂಕ್ಷನ್ ಇದೆ, ಕೆಲಸ ಮಾಡಲೇಬೇಕು. ಈ ಥರ ಶಿಸ್ತಿನ ಜೀವನ ಜಪಾನ್ ವಿದ್ಯಾರ್ಥಿಗಳಿಂದ ನಾವು ಸ್ವಲ್ಪ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಗೆಲ್ಲಲಿಕ್ಕೆ ಕನ್ಸಿಸ್ಟೆನ್ಸಿ, ಇವತ್ತು ಹಗ್ಲಗಲ ಓದ್ಕೊಂಡು ನಾಳೆ ಬೆಳಗ್ಗೆ ನಾಡ್ದು ಎಲ್ಲ ಯಾವುದೋ ಮಾರಿ ಹಬ್ಬಕ್ಕೋ ಹೋರಿ ಹಬ್ಬಕ್ಕೋ ಜಾತ್ರೆಗೂ ಹೋಗ್ಬಿಡೋದಲ್ಲ. ಕನ್ಸಿಸ್ಟೆನ್ಸಿ ಅಂದರೆ ನಿರಂತರತೆ ಇರಬೇಕು. ಇವತ್ತು ನಾನು 10 ಗಂಟೆ ಓದಿದ್ದೀನಿ ಅಂದರೆ ನಾಳೆ 10 ಗಂಟೆ 1 ನಿಮಿಷನಾದರೂ ಓದಬೇಕು, ನಾಡ್ದು 10 ಗಂಟೆ 2 ನಿಮಿಷ, ಆಗಿಲ್ಲ ಅಂದ್ರೂ 10 ಗಂಟೆ 2 ನಿಮಿಷ, 10 ಗಂಟೆ 2 ನಿಮಿಷಕ್ಕಿಂತ ಮತ್ತೆ ಕಡಿಮೆ ಬರಬಾರ್ದು. ಇದಕ್ಕೆ ನಿರಂತರತೆ ಅಂತ ಕರಿತೀವಿ ಸ್ನೇಹಿತರೆ. ಡೈಲಿ ರೊಟೀನ್, ಬೆಳಗ್ಗೆ ಏನು ಓದಬೇಕು, ಮಧ್ಯಾಹ್ನ ಏನು ಓದಬೇಕು, ಸಾಯಂಕಾಲ ಏನು ಓದಬೇಕು, ಯಾವುದನ್ನು ಎಗರ್ಸಂಗಿಲ್ಲ. ಅಲ್ಲೇನು ಅವನು ಪ್ಲ್ಯಾನನ್ನು ಹಾಕ್ಕೊಂಡಿರ್ತಾನೆ, ಒಂದು ದಿನಚರಿಯನ್ನು ಹಾಕ್ಕೊಂಡಿರ್ತಾನೆ, ಆ ದಿನಚರಿಯನ್ನು ಕಂಪ್ಲೀಟಾಗಿ ರೊಟೀನ್ ಮಾಡ್ತಕ್ಕಂಥದ್ದು. ಈ ಥರ ಈ 3 ಕಾನ್ಸೆಪ್ಟ್ಗಳನ್ನು ಜಪಾನ್ ವಿದ್ಯಾರ್ಥಿಗಳಿಂದ ನಾವು ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಆರಾಮಾಗಿ ಪಾಸ್ ಮಾಡ್ಬೋದು ಸ್ನೇಹಿತರೆ. ನಾವು ಇಸ್ರೇಲ್ನಿಂದ ನಾವೇನು ಕಲಿಬೇಕು? ಲಾಜಿಕಲ್ ಥಿಂಕಿಂಗ್. ಯಾವುದೇ ಒಂದು ಪರಿಕಲ್ಪನೆ ಇರಲಿ, ಆ ಪರಿಕಲ್ಪನೆಯನ್ನು ಸುಮ್ಮನೆ ಕಂಠಪಾಠ ಮಾಡೋಂಗಿಲ್ಲ, ಅದನ್ನು ಯೋಚನೆ ಮಾಡಬೇಕು, ಅದಕ್ಕೆ ಕಾರಣ ಏನಂತ ಕೇಳಬೇಕು, ಅದಕ್ಕೆ ತರ್ಕ ಮಾಡಬೇಕು. ಇದ್ಯಾಕೆ ಹೀಗೆ ಮಾಡ್ಬೋದಾಗಿತ್ತಲ್ಲ, ಹೀಗ ಈ ಥರ ಲಾಜಿಕ್ಗಳನ್ನು ಮಾಡೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಕ್ಲಿಯಾರಿಟಿ. ಆ್ಯಕ್ಟಿಗೂ ಮತ್ತು ಬಿಲ್ಲಿಗೂ ಏನು ವ್ಯತ್ಯಾಸ ಇದೆ? ಕೆಲವು ಸತಿ ಆ್ಯಕ್ಟ್ ನಂಬರೇ ಬೇರೆ ಇರುತ್ತೆ, ಬಿಲ್ ನಂಬರೇ ಬೇರೆ ಇರುತ್ತೆ. ಆ್ಯಕ್ಟಿಗೂ ಮತ್ತು ಬಿಲ್ಲಿಗೂ ಕ್ಲಿಯಾರಿಟಿ ತಗೊಳ್ಳೋದು. ನೆಕ್ಸ್ಟ್ ಕಾನ್ಫಿಡೆನ್ಸ್. ನಾನು ಸೋತರೂ ಕೂಡ ಮತ್ತೊಮ್ಮೆ ಈ ಬ್ಯೂಟಿಫುಲ್ ಎಕ್ಸಾಮನ್ನು ನಾನು ಕ್ರ್ಯಾಕ್ ಮಾಡ್ತೀನಿ, ನಾನು ಬಗ್ಗೋ ಮನುಷ್ಯನೇ ಅಲ್ಲ, ಈ ಭೂಮಿ ಮೇಲೆ ನಾನು ಸ್ಪೆಷಲ್ಲಾಗಿ ಹುಟ್ಟಿದ್ದೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಯಾರಿಗಿರುತ್ತೆ ಅಂದರೆ ಇಸ್ರೇಲ್ ವಿದ್ಯಾರ್ಥಿಗಳಿಗಿರುತ್ತೆ ಸ್ನೇಹಿತರೆ. ನೋಡಿ, ಇಸ್ರೇಲಿಂದ ಈ 3 ಗುಣಗಳು, ಜಪಾನಿಂದ ಈ 3 ಗುಣಗಳು ನಮ್ಮ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಭಾರತ ಹುಟ್ಟಿರ್ತಕ್ಕಂಥ ಈ ಬ್ರೈನಿಗೆ ಕೊಟ್ಟಿದ್ದೇ ಆದರೆ ಭಾರತದಲ್ಲಿರೋ ಎಲ್ಲ ಎಕ್ಸಾಮ್ಗಳನ್ನು ತಾವು ಪಾಸ್ ಮಾಡ್ತೀರಾ ಸ್ನೇಹಿತರೆ. ಧನ್ಯವಾದಗಳು. ಈ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋನ ನೋಡಿ ಸ್ವಲ್ಪನಾದರೂ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಚೇಂಜ್ ಮಾಡ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೆಲ್ಲಿ. ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮಸ್ಕಾರ.